ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮಗೇನಾದರೂ PK ಇಲ್ಲ ಕ್ರಿಕೆಟಲ್ಲಿ ಯಾವುದೇ ಥರ ಡೌಟ್ಸ್ ಇದ್ದರೆ, ಕಬಡ್ಡಿಲಿ ಯಾಕೆ ಈ ಥರ ಆಗ್ತಾಯಿದೆ, ಬೆಂಗಳೂರು ಬುಲ್ಸ್ ಏನಕ್ಕೆ ಈ ಥರ ಸ್ಕ್ವಾಡ್ ಮಾಡ್ತು, ಆ ಥರ ಯಾವುದೇ ಥರ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಾಮೆಂಟ್ನ ನಾನು ತಗೊಂಡು ಬ್ರೀಫಾಗಿ ನಿಮಗೆ ಕ್ಲಾರಿಟಿ ಆ್ಯಂಡ್ ಡೌಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. PKL ಪ್ರೊ ಕಬಡ್ಡಿ 2025 ಆಕ್ಷನ್ ಮುಗಿದು 1 ತಿಂಗಳ ಮೇಲೆ ಆಯಿತು. ಬಟ್ PKL ಮ್ಯಾನೇಜ್ಮೆಂಟ್ ಕಡೆಯಿಂದ ಪ್ರೊ ಕಬಡ್ಡಿನ ಯಾವುದೇ ಥರ ಕನ್ಫರ್ಮ್ ಆಗಿ ಇವಾಗ PKL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಡೇಟ್ ಬಂದಿಲ್ಲ. ಬಟ್ ಎಲ್ಲ ಕಡೆ ಒಂದು ರೂಮರ್ಸ್ ನಡೀತಾ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಆಲ್ಮೋಸ್ಟ್ ಆ ವಿಡಿಯೋ ಮಾಡಿ 1 ತಿಂಗಳು ಆಗ್ತಾನೆ ಬಂತು. ಆಗಸ್ಟ್ 15, 16, 17ನೇ ತಾರೀಕು PKL ಸ್ಟಾರ್ಟ್ ಆಗೋದ್ರಿಂದ ಒಂದು ರೂಮರ್ಸ್ ನಡೆದಿತ್ತು. ಆ ಒಂದು ರೂಮರ್ಸಲ್ಲಿ ನಾನು ವಿಡಿಯೋ ಕೂಡ ಮಾಡಿದ್ದೆ ಈ ಒಂದು ಡೇಟ್ಗೆ ಸ್ಟಾರ್ಟ್ ಆಗೋದ್ರಿಂದ. ಬಟ್ ಅದು ಫೇಕ್ ಅಂತ ಗೊತ್ತಾದ್ಮೇಲೆ ಇವಾಗ ಒಂದು ಅಪ್ಡೇಟ್ಗಳನ್ನ ಪ್ರಕಾರ PKL 2 ಮಂತಲ್ಲಿ ಡಿಫ್ರೆಂಟ್ ಡೇಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ PKL 2025 ಪ್ರೊ ಕಬಡ್ಡಿ. ಬಟ್ ಯಾವ್ಯಾವ ಡೇಟು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಕನ್ಫ್ಯೂಸ್ಗಳನ್ನ ಮಧ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಆಗಿದ್ರೆ ಫಸ್ಟೇ ಒಂದು ಅಪ್ಡೇಟು, ಆಗಸ್ಟ್ 29ನೇ ತಾರೀಕು ಲಾಸ್ಟ್ ವೀಕಲ್ಲಿ ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅಪ್ಡೇಟ್ಗಳನ್ನ ಪ್ರಕಾರ ಹೇಳ್ತಾ ಇದ್ದಾರೆ. ಮತ್ತು 2ನೇ ಅಪ್ಡೇಟು, ಸೆಪ್ಟೆಂಬರ್ 5ನೇ ತಾರೀಕು PKL ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ಕೂಡ ಸೇಮು, ಬಟ್ ಅಲ್ಲಿ ಒಂದು 5-6 ಡೇಸ್ ಅಷ್ಟೇ ಡಿಫ್ರೆನ್ಸ್ ಆಗೋದು. ಬಟ್ 2 ಅಪ್ಡೇಟ್ಗಳನ್ನ ಪ್ರಕಾರ PKL ಇನ್ನೊಂದು 2 ತಿಂಗಳಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಬರ್ತಾ ಇದೆ. ಓಕೆ, ಬಟ್ ಇವಾಗ ಈ ಒಂದು PKL ಸ್ಟಾರ್ಟ್ ಆದಮೇಲೆ ಯಾವ್ಯಾವ ವೆನ್ಯೂಲಿ ನಡೀತೆ ಅಂತ ಹೇಳಿದ್ರೆ, ಚೆನ್ನೈ, ಹೈದರಾಬಾದ್ ಆ್ಯಂಡ್ ನೋಯ್ಡಾ ಆ್ಯಂಡ್ ಜೈಪುರಲ್ಲಿ ನಡೀತಾ ಇದೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಏನು ಸಿಹಿ ಸುದ್ದಿ ಅಂತ ಹೇಳಿದ್ರೆ, ಫ್ಯಾನ್ಸ್ಗಳಿಗೆ ಈ ಒಂದು ಸೀಸನ್ನು ಈ ಪ್ರೊ ಕಬಡ್ಡಿ ಎಲ್ಲ ಪ್ಲೇ ಆಫ್ ಕೂಡ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಎಲ್ಲ ಬೆಂಗಳೂರು ಫ್ಯಾನ್ಸು ಕೂಡ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಪ್ಲೇ ಆಫ್ ಪಂದ್ಯಗಳೆಲ್ಲನೂ ಕೂಡ ನೋಡ್ಬೋದು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ ಏನಾದರೂ ಪ್ಲೇ ಆಫ್ಗೆ ಬಂದರೆ ಒಳ್ಳೆ ಖುಷಿ ಅಂತಲೇ ಹೇಳ್ಬೋದು. ಬಿಕಾಸ್ ಲಾಸ್ಟು ತುಂಬ ವರ್ಷಗಳಿಂದ ನಾವು ಪ್ಲೇ ಆಫ್ಗೆ ಬರೋಕ್ಕಾಗ್ತಾ ಇಲ್ಲ. ಬಂದಿದ್ದೀವಿ ಆಲ್ಮೋಸ್ಟು 6 ಇಯರ್ಸು ನಾವು ಕಂಟಿನ್ಯೂಸ್ ಆಗಿ ಮೀನ್ಸ್ ಅಪ್ ಆ್ಯಂಡ್ ಡೌನ್ಸ್ ಇದ್ದಿದೆ. ಅದರಲ್ಲಿ ನಾವು ಬರ್ತಾ ಇದ್ದೀವಿ ಪ್ಲೇ ಆಫ್ಗೆ, ಮತ್ತು ಫೈನಲ್ಸ್ ಕೂಡ ಬಂದಿದ್ದೀವಿ. ಬಟ್ ಒಂದೇ ಒಂದು ಸಲ ಚಾಂಪಿಯನ್ಸ್ ಆಗಿರೋದು. ಸೊ ಈ ಒಂದು ಸೀಸನ್ನು ಏನಾದರೂ ಪ್ಲೇ ಆಫ್ಗೆ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲ ಫ್ಯಾನ್ಸು ಕೂಡ, ಬೆಂಗಳೂರು ಅಭಿಮಾನಿಗಳು ಹೋಗ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಪ್ಲೇ ಆಫ್ ಒಂದನ್ನು ನೋಡ್ಬೋದು. ಬಟ್ ಈ 2 ಕನ್ಫ್ಯೂಷನ್ ಡೇಟಲ್ಲಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾವ ಡೇಟು ಅಂತ PKL ಸ್ಟಾರ್ಟ್ ಆಗೋದು. ಇದು ಒಂದು ರೂಮರ್ಸ್ಗಳನ್ನ ಪ್ರಕಾರ, ಒಂದು ಇವಾಗ ದೊಡ್ಡ ದೊಡ್ಡ ಅಪ್ಡೇಟ್ಗಳು ಇರ್ತಾರಲ್ಲ, ಸೊ ಅಂಥ ಚಾನಲ್ಗಳಲ್ಲಿ ಹೇಳಿದ್ದಾರೆ ಈ ಒಂದು ಸೀಸನ್ ಸ್ಟಾರ್ಟ್ ಆಗೋದ್ರಿಂದ. ಸೊ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಜನ ಕೂಡ ಕಾಮೆಂಟ್ ಮಾಡ್ತಾಯಿದ್ರು, ಆಕ್ಷನ್ ಯಾವಾಗ ಅಂತ ಕೇಳ್ತಾಯಿದ್ರು, ಅದು ಕೂಡ ಕಂಪ್ಲೀಟ್ ಆಯಿತು. ಬಟ್ ಇವಾಗ PKL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ಅಪ್ಡೇಟ್ಗಳನ್ನ ಪ್ರಕಾರ ಈ 2 ಡೇಟಲ್ಲಿ ಯಾವಾಗ ಬೇಕಿದ್ರೂ ಸ್ಟಾರ್ಟ್ ಆಗ್ಬೋದು. ಬಟ್ ಇನ್ನು ನಾವು 2 ತಿಂಗಳು ವೆಯ್ಟ್ ಮಾಡಲೇಬೇಕು. ನೋಡೋದ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾವಾಗ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ವಿಡಿಯೋ ಎಲ್ಲನೂ ಕೂಡ ನೋಡ್ಕೊಬನ್ನಿ. ಬೆಂಗಳೂರು ಬುಲ್ಸ್ ಅಭಿಮಾನಿಗಳಾಗಿದ್ದಾರೆ, ಎಲ್ಲನೂ ಕೂಡ ಫಾಲೋ ಮಾಡ್ತಾಯಿದ್ದೀರಾ. ಬುಲ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆ್ಯಕ್ಚುಲಿ ತುಂಬ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಮತ್ತು ನಾನು ಇನ್ನೂ ಒಂದು ಕೇಳಬೇಕು ನಿಮ್ಮಲ್ಲಿ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಬಡ್ಡಿ ಬಗ್ಗೆ, ಇದ್ಯಾಕೆ ಈ ಥರ ಆಗ್ತಾಯಿದೆ, ಅದ್ಯಾಕೆ ಈ ಥರ ಆಗ್ತಾಯಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಾ ಆ ಒಂದು ಡೌಟ್ಸ್ಗಳನ್ನ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.